bounded sequence. ಸೊ ಬೌಂಡೆಡ್ ಸೀಕ್ವೆನ್ಸನ್ನು ಡಿಸ್ಕಸ್ ಮಾಡೋಕ್ಕೂ ಮುಂಚೆ ನಾವು ಬೌಂಡೆಡ್ ಅಬೋ ಸೀಕ್ವೆನ್ಸ್ ಮತ್ತು ಬೌಂಡೆಡ್ ಬಿಲೋ ಸೀಕ್ವೆನ್ಸ್ ಇವುಗಳನ್ನು ತಿಳ್ಕೊಳ್ಬೇಕು. ಯಾಕಂದರೆ ಬೌಂಡೆಡ್ ಸೀಕ್ವೆನ್ಸನ್ನು ಬೌಂಡೆಡ್ ಅಬೋ ಮತ್ತು ಬೌಂಡೆಡ್ ಬಿಲೋ ಈ ಸೀಕ್ವೆನ್ಸ್ ಅಂತ ಏನಿದೆಯಲ್ಲ ಅವುಗಳ ಡೆಫಿನೇಷನ್ ಯೂಸ್ ಮಾಡಿನೇ ನಾವು ಡಿಫೈನ್ ಮಾಡೋದು. ಹಾಗಾಗಿ ಫಸ್ಟ್ ಆಫ್ ಆಲ್ ಲೆಟ್ ಮೀ ಡಿಫೈನ್ ಬೌಂಡೆಡ್ ಅಬೋ ಸೀಕ್ವೆನ್ಸ್. bounded above sequence. ಸೊ ಯಾವಾಗ ನಾವು ಒಂದು ಸೀಕ್ವೆನ್ಸನ್ನು ಬೌಂಡೆಡ್ ಅಬೋವ್ ಅಂತ ಹೇಳ್ತೀವಿ. ಸೊ ಫಸ್ಟು ಡೆಫಿನೇಷನ್ ನಾನು ಡಿಫೈನ್ ಮಾಡ್ತೀನಿ, ಆಮೇಲೆ ಮೀನಿಂಗ್ ಹೋಗೋಣ. ಎ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ said to be bounded above. bounded ಅನ್ನು ನಾನು ಶಾರ್ಟ್ ಆಗಿ BDD ಅಂತ ಬರಿತೀನಿ. bounded above if there exists a capital M belongs to R such that xn is less than or equal to that M for all n belongs to set of all natural numbers. This is the definition of bounded above sequence. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಯಾವುದೋ ಒಂದು ಸೀಕ್ವೆನ್ಸ್ ಇದೆ. ಇಲ್ಲಿ ಸೀಕ್ವೆನ್ಸ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು, ವಿ ಆರ್ ಟಾಕಿಂಗ್ ಅಬೌಟ್ ರಿಯಲ್ ಸೀಕ್ವೆನ್ಸ್. ಎಕ್ಸ್-ಎನ್ ಅನ್ನೋ ಒಂದು ಸೀಕ್ವೆನ್ಸು ಬೌಂಡೆಡ್ ಅಬೋವ್ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ, ಇಫ್ ದೇರ್ ಎಕ್ಸಿಸ್ಟ್ ಎ ರಿಯಲ್ ನಂಬರ್ ಎಮ್. ಸೊ ಎಮ್ ಬಿಲಾಂಗ್ಸ್ ಟು ಆರ್ ಅಂತಂದರೆ ಎಮ್ ಈಸ್ ಅ ರಿಯಲ್ ನಂಬರ್. ಒಂದು ವೇಳೆ ನಮಗೆ ಆ ರೀತಿಯ ಒಂದು ಎಮ್ ಸಿಕ್ಕರೆ, ಅಂದರೆ ಸಿಗಲೇಬೇಕು ಅಂತ ಅರ್ಥ ಅಲ್ಲ. ಯಾವುದಾದ್ರೂ ಒಂದು ಸೀಕ್ವೆನ್ಸ್ ಇದೆ ಅಂತಂದರೆ ಅದಕ್ಕೆ ಈ ರೀತಿಯ ಒಂದು ರಿಯಲ್ ನಂಬರ್ ಸಿಕ್ಕೇ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ನಾವೇನು ಹೇಳ್ತಿದ್ದೀವಿ ಅಂತಂದರೆ, ಇಲ್ಲಿ ಸಿಕ್ಕರೆ, ಇಫ್ ದೇರ್ ಎಕ್ಸಿಸ್ಟ್ ಎ ರಿಯಲ್ ನಂಬರ್ ಎಮ್, ಆ ರೀತಿ ಒಂದು ರಿಯಲ್ ನಂಬರ್ ಸಿಕ್ಕರೆ ಯಾವ ರೀತಿ ಸಿಗಬೇಕು ಅಂತಂದರೆ, ಸಚ್ ದ್ಯಾಟ್ ಎಕ್ಸ್ ಎನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ದ್ಯಾಟ್ ಎಮ್ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಅಂದರೆ ಎಲ್ಲ ನ್ಯಾಚುರಲ್ ನಂಬರ್ಸ್, ಇಲ್ಲಿ ಎನ್ ಅಂದರೆ ಏನಿಲ್ಲಿ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್. ಅಂದರೆ x1, x2, x3, x4. In the sense, we are talking about the terms of the sequence. ಸೊ ಎಲ್ಲ ಟರ್ಮ್ಸ್ಗಳು ಕೂಡ ಈ ಎಮ್ ಅಂತ ಏನು ರಿಯಲ್ ನಂಬರ್ ಸಿಕ್ಕಿದೆಯಲ್ಲ ಅದಕ್ಕಿಂತಲೂ ಕಡಿಮೆ ಇರಬೇಕು, ಅಥವಾ ಇರೋದಾದರೆ ಈಕ್ವಲ್ ಇರ್ಬೋದು. ಅಂದರೆ x1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್, x2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್, x3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್ ಆ್ಯಂಡ್ ಸೊ ಆನ್. ಈ ರೀತಿ ಸೀಕ್ವೆನ್ಸಲ್ಲಿರ್ತಕ್ಕಂಥ ಪ್ರತಿಯೊಂದು ಟರ್ಮು ಕೂಡ ಎವ್ರಿ ಸೀಕ್ವೆನ್ಸ್ ಶುಡ್ ಬಿ every term of the sequence should be less than or equal to that real number. Then only we call that sequence as bounded above sequence. For example, ಒಂದು ಎಕ್ಸಾಂಪಲ್ ನೋಡೋಣ. ಒಂದು ವೇಳೆ ನಾನು 1/n ಅನ್ನೋ ಒಂದು ಸೀಕ್ವೆನ್ಸನ್ನು ತಗೊಂಡೆ ಅಂತ ಅನ್ಕೊಳ್ಳೋಣ. ಈ 1/n ಅನ್ನು ಟರ್ಮ್ಸ್ಗಳು ಯಾವ ರೀತಿ ಇರ್ತವೆ ಅಂತಂದರೆ 1, 1/2, 1/3, 1/4, 1/5 ಆ್ಯಂಡ್ ಸೊ ಆನ್. ಈ ರೀತಿ ಈ ಸೀಕ್ವೆನ್ಸಲ್ಲಿರ್ತಕ್ಕಂಥ ಟರ್ಮ್ಸ್ಗಳು ಇರ್ತವೆ. ಹಾಗಾದರೆ ಈ ಎಲ್ಲ ಟರ್ಮ್ಸ್ಗಳು ಏನಿದೆಯಲ್ಲ ಆ ವ್ಯಾಲ್ಯೂಸ್ಗಳು ಆ್ಯಕ್ಚುಲಾಗಿ ಯಾವ ರೀತಿ ಇದೆ ನೋಡಿ. ಇದನ್ನು ಸಪೋಸ್ ನಾನು ಒಂದು ರಿಯಲ್ ಲೈನ್ ಅಂತ ನಾನು ಟ್ರೀಟ್ ಮಾಡಿದರೆ, ಟೇಕ್ ಇಟ್ ಆ್ಯಸ್ 0 ಆ್ಯಂಡ್ ಟೇಕ್ ದಿಸ್ ಆ್ಯಸ್ 1. ಸೊ ಫಸ್ಟ್ ಟರ್ಮ್ ಇಲ್ಲಿದೆ 1, ದಿಸ್ ಇಸ್ ದ ಫಸ್ಟ್ ಟರ್ಮ್. ನೆಕ್ಸ್ಟ್ ಟರ್ಮ್ ಎಷ್ಟಿದೆ 1/2, ದಿಸ್ ಇಸ್ a1, a2, a3, a4, a5 ಆರ್ x1, x2, x3, x4, x5 ಈ ರೀತಿ. ಫಸ್ಟ್ ಟರ್ಮ್ ಇಲ್ಲಿದೆ 1. ನೆಕ್ಸ್ಟು 1/2 ಅಂದರೆ ಅರ್ಧ, ದಿಸ್ ಈಸ್ 1/2. 1/3 ಮೀನ್ಸ್ 0.33 ಅಂದರೆ 1/2 ಅಂದರೆ 0.5, 1/3 ಅಂದರೆ 0.33 ಮೀನ್ಸ್ ಇಟ್ ಈಸ್ ಲೆಸ್ ದ್ಯಾನ್ 1/2. ಸೊ ಸಮ್ವೇರ್ ಹಿಯರ್ 1/3. 1/4 ಅಂದರೆ 0.25, ಸೊ it is still less than 1/3. 1/4, 1/5. ಸೊ ಈ ರೀತಿ ಪ್ರತಿ ಟರ್ಮ್ ಏನಾಗ್ತದೆ ಅಂತಂದರೆ 0 ಕಡೆ ಹೋಗ್ತಾನೆ ಇದೆ. ಎಲ್ಲ ಟರ್ಮ್ಗಳು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಪ್ರತಿ ಟರ್ಮ್ ಕೂಡ ಒಂದು ಅಥವಾ ಒಂದಕ್ಕಿಂತಲೂ ಕಡಿಮೆ ಇದೆ. 1/2 is less than 1, 1/3 is less than 1, 1/4 is less than 1 ಆ್ಯಂಡ್ ಸೊ ಆನ್.
ಸಪೋಸ್ ನೀವು 1/10 ತಗೊಂಡ್ರೆ ವ್ಯಾಲ್ಯೂ ಎಷ್ಟು 0.1. ಇದು 1/10. 1/100 ಅಂತ ತಗೊಂಡ್ರೆ 0.01. ಇದರ ಅರ್ಥ ಏನು ಅಂತಂದರೆ ಎವ್ರಿ ಟರ್ಮ್ ಈಸ್ ಗೆಟ್ಟಿಂಗ್ ಕ್ಲೋಸರ್ ಟು 0. ಬಟ್ ನಮಗೆ ಅದು ಬೇಕಾಗಿಲ್ಲ, ಯಾವ ರಿಯಲ್ ನಂಬರ್ಗಿಂತಲೂ ಕಡಿಮೆ ಇದೆ ಅನ್ನೋದು ಬೇಕು. ಸೊ ಆಬ್ವಿಯಸ್ಲಿ ಎವ್ರಿ ಟರ್ಮ್ ಆಫ್ ದಿಸ್ ಸೀಕ್ವೆನ್ಸ್ 1/n ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. 1 ಅಥವಾ 1ಗಿಂತಲೂ ಕಡಿಮೆ ಇದೆ. ಇಲ್ಲಿ 1 ಆಗಬೇಕಂತೇನಿಲ್ಲ. ಹಾಗಾದರೆ ನೀವು ಕೇಳ್ಬೋದು, ಹಾಗಾದರೆ ಎಲ್ಲ ಟರ್ಮ್ಗಳು 2ಗಿಂತಲೂ ಕಡಿಮೆ ಇದೆ, 2.5ಗಿಂತಲೂ ಕಡಿಮೆ ಇದೆ. ಆಫ್ಕೋರ್ಸ್ 1ಗಿಂತಲೂ ಜಾಸ್ತಿ ಇರೋಂಥ ಯಾವುದೇ ರಿಯಲ್ ನಂಬರ್ ತಗೊಂಡ್ರು ಕೂಡ ಆ ಎಲ್ಲ ರಿಯಲ್ ನಂಬರ್ಸ್ಗಳಿಗಿಂತಲೂ ಈ ಎಲ್ಲ ಟರ್ಮ್ಸ್ಗಳು ಕಡಿಮೆ ಇದೆ. ಅದರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಅದಕ್ಕೆ ಬೇರೆದೇ ಆದಂಥ ಒಂದು ಕಾನ್ಸೆಪ್ಟ್ ಇದೆ, ಆವಾಗ ನಾನು ಡಿಸ್ಕಸ್ ಮಾಡ್ತೀನಿ. ಸದ್ಯಕ್ಕೆ ನಮಗೆ ಬೇಕಾಗಿರೋದು ಒಂದು ರಿಯಲ್ ನಂಬರ್. ಇಲ್ಲಿ ಈ ಸೀಕ್ವೆನ್ಸ್ಗೆ ನಮಗೆ ಸಿಕ್ಕಿರೋಂಥ ರಿಯಲ್ ನಂಬರ್ ಯಾವುದು ಅಂತಂದರೆ 1 ಅಥವಾ 2 ಆರ್ ಸಮ್ ಎನಿ ರಿಯಲ್ ನಂಬರ್ ವಿಚ್ ಇಸ್ ಗ್ರೇಟರ್ ದೆನ್ 1 ನಾವು ಕನ್ಸಿಡರ್ ಮಾಡ್ಬೋದು. ಸೊ ಎಲ್ಲ ಟರ್ಮ್ಸ್ಗಳು ಕೂಡ 1ಗಿಂತಲೂ ಕಡಿಮೆ ಇರೋದ್ರಿಂದ ನಾವೇನಂತ ಹೇಳ್ಬೋದು, ದಿಸ್ ಸೀಕ್ವೆನ್ಸ್ ಈಸ್ ಬೌಂಡೆಡ್ ಅಬೋವ್ ಅಂತ ಹೇಳ್ಬೋದು. ನಾವು in the same way, let us discuss bounded below sequence. Bounded below. Bounded below sequence. ಯಾವ ರೀತಿ ನಾವು ಬೌಂಡೆಡ್ ಅಬೋವ್ ಸೀಕ್ವೆನ್ಸನ್ನು ಡಿಫೈನ್ ಮಾಡೋದಲ್ಲ, ಅದೇ ರೀತಿ ಬೌಂಡೆಡ್ ಬಿಲೋ ಸೀಕ್ವೆನ್ಸನ್ನು ಕೂಡ ಡಿಫೈನ್ ಮಾಡ್ತೀವಿ. ಯಾವ ರೀತಿ ಡಿಫೈನ್ ಮಾಡ್ತೀವಿ? ಎ ಸೀಕ್ವೆನ್ಸ್ xn is said to be bounded below if there exists a real number m belongs to R such that this m is less than or equal to xn, or in other sense I can write xn is greater than or equal to m for all n belongs to set of all natural numbers. ಅಂದರೆ ಅಲ್ಲಿ ಸೀಕ್ವೆನ್ಸಲ್ಲಿ ಇರ್ತಕ್ಕಂಥ ಪ್ರತಿ ಟರ್ಮು ನಮಗೆ ಸಿಕ್ಕಿರುವಂಥ ಒಂದು ರಿಯಲ್ ನಂಬರ್ಗಿಂತಲೂ ಕಡಿಮೆ ಇರಬೇಕು ಅಂತ ಹೇಳಿದರೆ, ಇಲ್ಲಿ ಏನು ಹೇಳ್ತಿದ್ದೀವಿ ಅಂತಂದರೆ ಸೀಕ್ವೆನ್ಸಲ್ಲಿ ಇರ್ತಕ್ಕಂಥ ಪ್ರತಿ ಟರ್ಮು ಯಾವುದಾದ್ರೂ ಒಂದು ರಿಯಲ್ ನಂಬರ್ಗಿಂತಲೂ ಜಾಸ್ತಿ ಇರಬೇಕು. ಅಂದರೆ ಎವ್ರಿ ಟರ್ಮ್ ಆಫ್ ದ ಸೀಕ್ವೆನ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಸಮ್ ರಿಯಲ್ ನಂಬರ್. ಅಟ್ಲೀಸ್ಟ್ ಒಂದು ರಿಯಲ್ ನಂಬರ್ ನಮಗೆ ಸಿಕ್ಕರೆ ಸಾಕು. ಅಲ್ಲಾದರೂ ಅಷ್ಟೇ, ಇಲ್ಲಾದರೂ ಅಷ್ಟೇ. ಎಕ್ಸಾಕ್ಟ್ಲಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಒಂದು ಸಿಕ್ಕರೆ ಸಾಕು, ಇನ್ಫೈನೈಟ್ ನಂಬರ್ ಆಫ್ ರಿಯಲ್ ನಂಬರ್ಸ್ ಸಿಕ್ಬಿಡ್ತಾವೆ ನಮಗೆ ಸಿಗಬೇಕಾದ್ರೆ ಅಟ್ಲೀಸ್ಟ್ ಒನ್ ಸಿಗಬೇಕು. ಸೊ ಇಲ್ಲಿ ಪ್ರತಿ ರಿಯಲ್ ನಂಬರ್ ಕೂಡ ಪ್ರತಿ ಟರ್ಮ್ ಆಫ್ ದ ಸೀಕ್ವೆನ್ಸ್ ಏನಾಗಿರಬೇಕು ಅಂತಂದರೆ ಒಂದು ರಿಯಲ್ ನಂಬರ್ಗಿಂತಲೂ ಜಾಸ್ತಿ ಇರಬೇಕು ಅಂತ ಹೇಳ್ತಾ ಇರೋದು. ಸೊ ಹಿಯರ್ ಆಲ್ಸೋ ವಿ ಕ್ಯಾನ್ ಕನ್ಸಿಡರ್ ಒನ್ ಎಕ್ಸಾಂಪಲ್. ಯಾವ ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತೀನಿ ಅಂತಂದರೆ ಸೀಕ್ವೆನ್ಸ್ ಆಫ್ ಈವನ್ ನ್ಯಾಚುರಲ್ ನಂಬರ್ಸ್ನ ಕನ್ಸಿಡರ್ ಮಾಡ್ತೀನಿ. ಸೊ ಈ ಸೀಕ್ವೆನ್ಸ್ ಆಫ್ ಈವನ್ ನ್ಯಾಚುರಲ್ ನಂಬರ್ಸ್ ಅಂದರೆ 2, 4, 6, 8, 10 ಆ್ಯಂಡ್ ಸೊ ಆನ್. ಸೊ ಈವನ್ ನ್ಯಾಚುರಲ್ ನಂಬರ್ಸ್ ಇವುಗಳು. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಎವ್ರಿ ಟರ್ಮ್ ಆಫ್ ದಿಸ್ ಸೀಕ್ವೆನ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2. ಸಪೋಸ್ ಈ ಸೀಕ್ವೆನ್ಸನ್ನು ನಾನು xn ಅಂತ ನಾನು ಏನಾದರೂ ಕರೆದ್ರೆ ಎವ್ರಿ ಟರ್ಮ್ ಆಫ್ ದಿಸ್ ಸೀಕ್ವೆನ್ಸ್ ಈಸ್ ಗ್ರೇಟರ್ ದ್ಯಾನ್, ಸೊ ನಾನಿಲ್ಲಿ ಏನಂತ ಬರೀಬೋದು, xn ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2. ಸೊ ಪ್ರೀವಿಯಸ್ ಎಕ್ಸಾಂಪಲ್ನಲ್ಲಿ that sequence was bounded above by 1. Here this sequence is bounded below by 2. ಅಥವಾ ನಾನು ಇದನ್ನು ಹಿಂಗೂ ಬರಿಬೋದು, 2 is less than or equal to xn or xn is greater than or equal to 2. ಅಂದರೆ ಸೀಕ್ವೆನ್ಸಲ್ಲಿರ್ತಕ್ಕಂಥ ಪ್ರತಿ ಟರ್ಮ್ಗಳು 2 ಅಥವಾ 2ಗಿಂತಲೂ ಜಾಸ್ತಿ ಇದೆ ಅಥವಾ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಇಲ್ಲಿ 2ನೇ ತಗೊಳ್ಬೇಕಾ ಅಂತಂದರೆ ನಾಟ್ ನೆಸಸರಿ. ಯು ಕ್ಯಾನ್ ಟೇಕ್ ಎನಿ ರಿಯಲ್ ನಂಬರ್ ವಿಚ್ ಈಸ್ ಲೆಸ್ ದ್ಯಾನ್ 2. ನಾನು ಹೇಳ್ತಿದ್ದೀನಿ ಎನಿ ರಿಯಲ್ ನಂಬರ್. ಐ ಆಮ್ ನಾಟ್ ಟೆಲ್ಲಿಂಗ್ ಎನಿ ನ್ಯಾಚುರಲ್ ನಂಬರ್ ಆರ್ ಎನಿ ಇಂಟಿಜರ್ ನ್ಯಾಚುರಲ್ ನಂಬರ್ ಅಫ್ಕೋರ್ಸ್ ಆಗ್ತದೆ, ಆದರೆ ಜನರಲಿ ಹೇಳೋದಾದರೆ ಯು ಕ್ಯಾನ್ ಕನ್ಸಿಡರ್ ಎನಿ ರಿಯಲ್ ನಂಬರ್. ಅಂದರೆ 2ಗಿಂತಲೂ ಕಡಿಮೆ ಇರೋಂಥದ್ದು 1.9 ತಗೊಳ್ಳಿ, 1.99 ತಗೊಳ್ಳಿ, 1.5 ತಗೊಳ್ರಿ, 2ಗಿಂತಲೂ ಕಡಿಮೆ ಇರಬೇಕು ಒಟ್ಟಿನಲ್ಲಿ ಈ ಸೀಕ್ವೆನ್ಸ್ಗೆ. 1 ತಗೊಳ್ರಿ, 0 ತಗೊಳ್ಳಿ, -1 ತಗೊಳ್ಳಿ, -1.5 ತಗೊಳ್ರಿ, ಎನಿ ರಿಯಲ್ ನಂಬರ್ ವಿಚ್ ಈಸ್ ಲೆಸ್ ದ್ಯಾನ್ 2 ವಿಲ್ ವರ್ಕ್ ಫಾರ್ ದಿಸ್ ಸೀಕ್ವೆನ್ಸ್. ಸೊ ಇದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಓಕೆ,
ನಾವು ಸೊ ಬೌಂಡೆಡ್ ಅಬೋ ಸೀಕ್ವೆನ್ಸ್ ಆಯಿತು, ಬೌಂಡೆಡ್ ಬಿಲೋ ಸೀಕ್ವೆನ್ಸ್ ಆಯಿತು. ಈಗ ನಾವೇನು ಮಾಡಬೇಕು ಅಂತಂದರೆ ಇವೆರಡನ್ನ ಯೂಸ್ ಮಾಡಿಕೊಂಡು ಬೌಂಡೆಡ್ ಸೀಕ್ವೆನ್ಸ್ ಅಂದರೆ ಏನು ಅಂತ ಡಿಫೈನ್ ಮಾಡಬೇಕು. ಯಾಕೆ ಇವೆರಡನ್ನ ಮೊದಲು ಹೇಳಿದ್ದು ಅಂತಂದರೆ ಬೌಂಡೆಡ್ ಸೀಕ್ವೆನ್ಸನ್ನು ಡಿಫೈನ್ ಮಾಡೋದೇ ಇವುಗಳನ್ನು ಯೂಸ್ ಮಾಡಿಕೊಂಡು. ಹಾಗಾಗಿ ಮೊದಲಿಗೆ ಇವೆರಡನ್ನ ಹೇಳಿದ್ದು. ಸೊ ಏನು ಹೇಳ್ತದೆ ಬೌಂಡೆಡ್ ಸೀಕ್ವೆನ್ಸ್? ಈಗ ಆ್ಯಕ್ಚುಲ್ ಬರ್ತೀವಿ ನಾವು ಬೌಂಡೆಡ್ ಸೀಕ್ವೆನ್ಸ್. A sequence xn is said to be bounded if it is both bounded above as well as bounded below. Bounded above ಆಗಿರಬೇಕು, bounded below ಆಗಿರಬೇಕು. ಯಾವುದೋ ಒಂದು ಸೀಕ್ವೆನ್ಸ್ ಬೌಂಡೆಡ್ ಅಬೋ ಆಗಿದೆ, ಬೌಂಡೆಡ್ ಬಿಲೋ ಆಗಿಲ್ಲ ಅಂತಂದರೆ ಅದು ಬೌಂಡೆಡ್ ಅಲ್ಲ, ಅನ್ಬೌಂಡೆಡ್ ಸೀಕ್ವೆನ್ಸ್. ಅನ್ಬೌಂಡೆಡ್ ಸೀಕ್ವೆನ್ಸ್. ಬೌಂಡೆಡ್ ಬಿಲೋ ಆಗಿದೆ, ಬೌಂಡೆಡ್ ಅಬೋ ಆಗಿಲ್ಲ ಅಂತಂದರೆ ಅನ್ಬೌಂಡೆಡ್ ಸೀಕ್ವೆನ್ಸ್, ಇಟ್ ಈಸ್ ನಾಟ್ ಬೌಂಡೆಡ್. ಸೊ ಬೌಂಡೆಡ್ ಅಂತ ಹೇಳಬೇಕು ಅಂತಂದರೆ ಬೌಂಡೆಡ್ ಅಬೋ, ಬೌಂಡೆಡ್ ಬಿಲೋ ಎರಡೂ ಆಗಿರಬೇಕು. ಎರಡಲ್ಲಿ ಯಾವುದಾದ್ರೂ ಒಂದು ಫೇಲ್ ಆದರೂ ಕೂಡ ಅದು ಬೌಂಡೆಡ್ ಸೀಕ್ವೆನ್ಸ್ ಆಗೋದಿಲ್ಲ. ಇಟ್ ವಿಲ್ ಬಿ ಕಾಲ್ಡ್ ಆಸ್ ಅನ್ಬೌಂಡೆಡ್ ಸೀಕ್ವೆನ್ಸ್. ಸೊ ಇದನ್ನು ಮ್ಯಾಥಮೆಟಿಕಲಿ ನಾನು ಯಾವ ರೀತಿ ಡಿಫೈನ್ ಮಾಡ್ತೀನಿ ಅಂತಂದರೆ ಎ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ said to be bounded sequence if there exist m and m. Means here we should get two real numbers, m and m, small m, capital M, ಎರಡು ರಿಯಲ್ ನಂಬರ್ಸ್. ಸೊ ಬೌಂಡೆಡ್ ಅಬೋಗೆ ಕ್ಯಾಪಿಟಲ್ ಎಮ್ ಸಿಕ್ಕರೆ ಸಾಕಾಗಿತ್ತು. ಕ್ಯಾಪಿಟಲ್ ಎಮ್ ಜಸ್ಟ್ ನೋಟೇಷನ್ ಅಷ್ಟೇ. ಕೆಲವರು ಕೆ ಅಂತ ಬಳಸ್ತಾರೆ, ಕೆಲವರು M1 M2 K1 K2 ಈ ರೀತಿ ಬಳಸ್ತಾರೆ. ನಾಟ್ ನೆಸಸರಿ ಎಮ್ ಎ ಇರಬೇಕು, ಸ್ಮಾಲ್ ಎಮ್ ಇರಬೇಕು ಅಂತೇನಿಲ್ಲ, ಜಸ್ಟ್ ನೋಟೇಷನ್ಸ್. ಇಲ್ಲಿ ಎರಡು ರಿಯಲ್ ನಂಬರ್ಸ್ಗಳು ಸಿಗಬೇಕು. ಯಾವ ರೀತಿ ಅಂತಂದರೆ ದೇರ್ ಎಕ್ಸಿಸ್ಟ್ ಎಮ್ ಆ್ಯಂಡ್ ಎಮ್ ಸಚ್ ದಟ್ ಎಮ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಎನ್ ವಿಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹಿಯರ್. ಯಾವುದು ಅಂತಂದರೆ ಇದು. ಅಂದರೆ ಎರಡು ರಿಯಲ್ ನಂಬರ್ಗಳು ನಮ್ಗೆ ಸಿಗಬೇಕಿಲ್ಲಿ. ಸೊ ವಿ ಶುಡ್ ಗೆಟ್ ಟೂ ರಿಯಲ್ ನಂಬರ್ಸ್ ಎಮ್ ಆ್ಯಂಡ್ ಎಮ್ ಸಚ್ ದಟ್ ಈಚ್ ಆ್ಯಂಡ್ ಎವ್ರಿ ಟರ್ಮ್ ಆಫ್ ದ ಸೀಕ್ವೆನ್ಸ್ ಶುಡ್ ಲೈ ಇನ್ ಬಿಟ್ವೀನ್ ದೋಸ್ ಟು ರಿಯಲ್ ನಂಬರ್ಸ್. ಎಲ್ಲ ಟರ್ಮ್ಗಳು ಕೂಡ, ಸೀಕ್ವೆನ್ಸ್ನ ಪ್ರತಿಯೊಂದು ಟರ್ಮ್ ಕೂಡ ಆ ಎರಡು ರಿಯಲ್ ನಂಬರ್ಗಳ ನಡುವೆ ಇರಬೇಕು. ಆವಾಗ ಮಾತ್ರ ನಾವೇನು ಹೇಳ್ತೀವಿ ಅಂತಂದರೆ ಆ ಸೀಕ್ವೆನ್ಸನ್ನು ಬೌಂಡೆಡ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಎಮ್ ಅನ್ನೋದು ಬೌಂಡೆಡ್ ಬಿಲೋ ಅನ್ನೋದು ಸ್ಮಾಲ್ ಎಮ್ ಇಲ್ಲಿದೆಯಲ್ಲ, ಈ ಪೋರ್ಷನ್ನು ಅಂದರೆ ಇಲ್ಲಿ ನಾವು ಲೆಫ್ಟ್ ಇನ್ಇಕ್ವಾಲಿಟಿ ಏನಿದೆಯಲ್ಲ, ಈ ಇನ್ಇಕ್ವಾಲಿಟಿ ಬೌಂಡೆಡ್ ಬಿಲೋ ಅನ್ನೋದನ್ನು ತೋರಿಸಿದ್ರೆ ರೈಟ್ ಇನ್ಇಕ್ವಾಲಿಟಿ ಬೌಂಡೆಡ್ ಅಬೋವ್ ಅನ್ನೋದನ್ನು ಇಂಡಿಕೇಟ್ ಮಾಡ್ತದೆ. ಹಾಗಾಗಿ ಬೌಂಡೆಡ್ ಬಿಲೋ ಕೂಡ ಆಗಿದೆ, ಬೌಂಡೆಡ್ ಅಬೋವ್ ಕೂಡ ಆಗಿರೋದ್ರಿಂದ ಇದನ್ನು ನಾವು ಬೌಂಡೆಡ್ ಸೀಕ್ವೆನ್ಸ್ ಅಂತ ಕರಿತೀವಿ. ಇಲ್ಲಿ ಬೌಂಡೆಡ್ ಆಯಿತು. ಈಗ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ. ನಾನು ಮತ್ತೆ ಅದೇ ಎಕ್ಸಾಂಪಲೇ ತಗೊಳ್ತೀನಿ. ಯಾವುದು ಅಂತಂದರೆ 1/n ಅನ್ನೋ ಎಕ್ಸಾಂಪಲೇ ತಗೊಳ್ತೀನಿ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೂ ಬೇಕಾದಷ್ಟು ಎಕ್ಸಾಂಪಲ್ಗಳನ್ನ ತಗೊಂಡು ಬೌಂಡೆಡ್ ಅಬೋವ್ ಯಾವುದಾಗಿದೆ, ಬೌಂಡೆಡ್ ಬಿಲೋ ಯಾವುದಾಗಿದೆ, ಬೌಂಡೆಡ್ ಯಾವ ಸೀಕ್ವೆನ್ಸ್ ಆಗಿದೆ ಅಂತ ಡಿಸ್ಕಸ್ ಮಾಡ್ತೀನಿ. ಸದ್ಯದ ಮಟ್ಟಿಗೆ ಬೌಂಡೆಡ್ ಸೀಕ್ವೆನ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಎಕ್ಸಾಂಪಲ್ ತಗೊಳ್ತಿದ್ದೀನಿ. ಆಲ್ರೆಡಿ ನಾವು ನೋಡಿದ್ದೀವಿ. ಇದರಲ್ಲಿರ್ತಕ್ಕಂಥ ಟರ್ಮ್ಸ್ಗಳು ಯಾವುದು ಅಂತಂದರೆ 1, 1/2, 1/3, 1/4 ಆ್ಯಂಡ್ ಸೊ ಆನ್ ಅಂತ ನಾವು ನೋಡಿದ್ದೀವಿ. ಸೊ ಕ್ಲಿಯರ್ಲಿ ನಾವು ಗ್ರಾಫ್ ಮೇಲೆ ಕೂಡ ತೋರಿಸಿದ್ದೀನಿ, ನಾನು ನಂಬರ್ ಲೈನ್ ಮೇಲೆ ಕೂಡ ತೋರಿಸಿದ್ದೀನಿ ನಿಮ್ಗೆ ಆಲ್ರೆಡಿ. ಸೊ ಒನ್ಸ್ ಅಗೇನ್, ಇಫ್ ಯು ವಾಂಟ್ 0, here 1, here you will get 1/2, somewhere here we get 1/3 and here we get 1/4 and so on. ಸೊ ಎಲ್ಲ ಟರ್ಮ್ಸ್ಗಳು ಇಲ್ಲೇ ಲೈ ಆಗಿರ್ತವೆ. ಹಾಗಾದರೆ ಇಲ್ಲಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಯಾವುದು ಅಂತಂದರೆ ದಿಸ್ 1 ಮೇ ಆ್ಯಕ್ಟ್ ಆಸ್ ಕ್ಯಾಪಿಟಲ್ ಎಮ್. ಮೇ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಈ 1 ಆಗಿರ್ಬೇಕಂತ ಏನೂ ಇಲ್ಲ. ನಾನು ಆಲ್ರೆಡಿ ಹೇಳಿದಂಗೆ ನಿಮಗೆ 2 ತಗೊಳ್ಬೋದು, 3 ತಗೊಳ್ಬೋದು. ಎವ್ರಿ ರಿಯಲ್ ನಂಬರ್ ವಿಚ್ ಈಸ್ ಗ್ರೇಟರ್ ದೆನ್ 1 will act as capital M. Similarly, every real number which is less than or equal to 0 will act as small m. ನಮಗೆ ಅಟ್ಲೀಸ್ಟ್ ಒಂದು ಸಿಕ್ಕರೆ ಸಾಕು ಅಂತ ಹೇಳಿದ್ದೀನಿ. ಹಾಗಾಗಿ ನಾವು ಒಂದು ರಿಯಲ್ ನಂಬರ್ ತಗೊಳ್ಬೋದು. ನಾನು ಇಲ್ಲಿ ಯಾವ್ದು ತಗೊಳ್ತೀನಿ ಅಂದರೆ 0 ಮತ್ತು 1 ತಗೊಳ್ತೀನಿ. ಸೊ ಹಿಯರ್ ಇನ್ ದಿಸ್ ಸೀಕ್ವೆನ್ಸ್ 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/n ಆ್ಯಂಡ್ ಇಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಇಲ್ಲಿ
ಕ್ಲಿಯರ್ ಆಗಿ ನಾವು ಈ 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇದೆಯಲ್ಲ, ಇದನ್ನು ತೆಗೆದು ಬಿಡ್ಬೋದು. ನಾವು ಈಕ್ವಲ್ ತೆಗೆದು ಬಿಡ್ಬೋದು. ಯಾಕಂತಂದರೆ ಇಟ್ ಈಸ್ ಕ್ಲಿಯರ್ಲಿ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್. ಇಟ್ ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್. ಯಾವುದೇ ಕಾರಣಕ್ಕೂ 0 ಆಗೋದಿಲ್ಲ. ಹಾಗಾಗಿ ಈಕ್ವಲ್ನ ಅವಶ್ಯಕತೆ ಇಲ್ಲ. ಹಾಕಿದ್ರೆ ಏನು ತೊಂದರೆ ಇಲ್ಲ. ಸೊ ಇಲ್ಲಿ ಈ ಎರಡು ರಿಯಲ್ ನಂಬರ್ಗಳ ನಡುವೆ ಪ್ರತಿ ಟರ್ಮ್ಗಳಿದೆ. ಯಾವೆರಡು ರಿಯಲ್ ನಂಬರ್ಸು? 0 ಮತ್ತು 1 ಅನ್ನೋ ರಿಯಲ್ ನಂಬರ್ಗಳ ನಡುವೆ ಎಲ್ಲ ಟರ್ಮ್ಸ್ ಇರೋದ್ರಿಂದ ದಿಸ್ ಸೀಕ್ವೆನ್ಸ್ 1/n ಈಸ್ ಬೌಂಡೆಡ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ.